ಶಾಲೆಯ ಉತ್ತಮ ಬೆಳವಣಿಗೆಗೆ ಪೋಷಕರು ಹಾಗೂ ಗ್ರಾಮಸ್ಥರು ಸಹಕರಿಸಿ ಎಂದು ಶ್ರೀ ಮುಗ ಬಸವೇಶ್ವರ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಮಲ್ಲೂರುಹಳ್ಳಿ ಗ್ರಾಮದ ಶ್ರೀ ಮುಗಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ಇಂಗ್ಲಿಷ್ ಡೇ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಯಾವುದೇ ಮೂಲೆಯಲ್ಲಿ ಕಲಿತರೂ ಒಂದೇ ಶಿಕ್ಷಣ. ಸ್ಥಳೀಯ ಶಾಲೆಗಳಲ್ಲಿ ಪೋಷಕರು ಶಿಕ್ಷಣ ಕೊಡಿಸಿದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತದೆ. ಚಿತ್ರದುರ್ಗ, ಚಳ್ಳಕೆರೆ, ನಾಯಕನಹಟ್ಟಿ ಪಟ್ಟಣಗಳಲ್ಲಿ ಲಕ್ಷ ಗಟ್ಟಲೆ ಹಣವನ್ನು ನೀಡಿ ಮಗುವಿಗೆ ಶಿಕ್ಷಣ ಕೊಡಿಸುವುದರ ಬದಲಾಗಿ ನಮ್ಮೂರಿನ ಶಾಲೆ ನಮ್ಮ ಶಾಲೆಗೆಂದು ಈ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಿದರೆ ಇಲ್ಲಿಯ ಶಿಕ್ಷಕ ಮತ್ತು ಶಿಕ್ಷಕಿಯರು ತುಂಬಾ ಉತ್ತಮವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಸಲುವಾಗಿ ಮತ್ತು ಗ್ರಾಮಸ್ಥರು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿದರು. ಆತ್ಮೀಯ ಪೋಷಕರೇ, ಹಾಗೆ ವೇದಿಕೆ ಮೇಲಿರುವಂಥ ಆಂಗ್ಲ ಮಾಧ್ಯಮ ಶಿಕ್ಷಕರಾದಂಥ ವೀರಭದ್ರ ಸರ್ ಅವರೇ, ಹಾಗೆ ಈ ಕ್ಲಸ್ಟರಿನ CRP ಆದಂಥ ನಿಂಗರಾಜ್ ಸರ್ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ತಿಪ್ಪೇಸ್ವಾಮಿ ಅವರೇ, ಈ ದಿನ ವಿಜ್ಞಾನ ದಿನ ಆಚರಣೆ ಮಾಡಬೇಕಾಯಿತು. ಇಂಗ್ಲೀಷ್ ಡೇ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಎರಡೂ ಹೊಂದಾಣಿಕೆ ಇದೆ. ಏನಪ್ಪ ಅಂತಂದರೆ ವಿಜ್ಞಾನಕ್ಕೂ ಇಂಗ್ಲೀಷಿಗೂ ಕಮ್ಯುನಿಕೇಷನ್ ಇದೆ. ಹಂಗಾಗಿ ಇವತ್ತೇ ಇದನ್ನು ಮಾಡಿಬಿಡೋಣ ಅಂತಂತೇಳಿ ನಮ್ಮ ಹೆಡ್ಮಿಸ್ ಹತ್ರ ಕೇಳಿದಾಗ ಇವತ್ತೇ ಮಾಡೋಣ ಅಂತಂತೇಳಿ ಅವರೂ ಒಪ್ಪಿಗೆ ಕೊಟ್ಟರು. ಹಂಗಾಗಿ ಆಚರಣೆ ಮಾಡ್ದಂಗಾಯಿತು. ಪೋಷಕರೇ, ಒಂದು ಮಾತಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶಾಲೆ ಉನ್ನತಿಗೆ ದಾಪುಗಾಲಿಡ್ತಾ ಇದೆ. ತಾವು ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಈ ನಿಮ್ಮ ಶಾಲೆ ಇಲ್ಲಿ ಸ್ಟ್ರೆಂತ್ ಆದರೆ ನಿಮಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ, ನಾಗನಟ್ಟೆ ಆಗಲಿ, ಚಳ್ಳಕೆರೆ ಆಗಲಿ, ಚಿತ್ರದುರ್ಗದಲ್ಲಾಗಲಿ ನಾವು ಕಲಿಸೋಂಥದ್ದೇ ಕಲಿಸೋದು, ಬೇರೆ ಏನು ಕಲಿಸಲ್ಲ. ಬೇರೆ ಅಕ್ಷರಗಳನ್ನು ಯಾಡ್ ಮಾಡ್ಕೊಂಡು ಕಲಿಸಲ್ಲ. ನಿಮಗೆ ನಾವೇನು ಕಲಿಸಿದ್ವಲ್ಲ ಏಯಿಂದ ಜಡ್ವರೆಗೂ ಅದೇ ಅಕ್ಷರನ್ನೇ ಅವರು ಅಲ್ಲಿ ಕಲಿಸ್ತಾರೆ, ನಾವು ಕಲಿಸ್ತೀವಿ. ಅದೇ ಥರ ನಿಮಗೆ ಮಕ್ಕಳು ಕುತ್ಕೊಳಕ್ಕೆ ಆರ್ಟಿಸಿ ಇರ್ಬೋದಲ್ಲಿ, ನಮಗೆ ಸೀಟ್ ಇರ್ಬೋದು. ಬಟ್ ಆದರೆ ಕಲಿಸೋದಿದೆಯಲ್ಲ, ಆ ಶ್ರದ್ಧೆ, ಆ ಒಂದು ಭಕ್ತಿ ನಮ್ಮ ಟೀಚರ್ಸ್ಗಿದೆ. ಖಂಡಿತ ಹೇಳ್ತೀನಿ, ಇಲ್ಲಿ ನಮ್ಮಲ್ಲಿ ಬರೋಂಥ ಟೀಚರ್ಸು ನಿಮ್ಮವರೇ. ಅವ್ರಿಗೊಂದು ಚಾಲೆಂಜಿಂಗ್ ಏನಪ್ಪ ಅಂದರೆ, ನಮಗಿಂಥ ಒಂದು ಸೌಲಭ್ಯ ಇದ್ದಿಲ್ಲ, ಈಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕಲಿಸೋಣ. ಅವರು ಕಮ್ಮಿ ಖರ್ಚಲ್ಲಿ ಒಳ್ಳೆ ವಿದ್ಯಾಭ್ಯಾಸ ನಾವು ಕಲಿಸ್ಕೊಟ್ರೆ ಅವರು ಮುಂದೊಂದು ದಿವಸ ಇಡೀ ಕುಟುಂಬವನ್ನು ಸಾಕಷ್ಟು ಪ್ರಬಲರಾಗ್ತಾರೆ ಅಂತಂತೇಳಿ ಅವರಿಗೊಂದು ಚಾಲೆಂಜಿಂಗ್ ಇದೆ. ಕಲಿಸ್ತಾರೆ ಕೂಡ. ಖಂಡಿತ ಹೇಳ್ತೀನಿ, ನಮ್ಮ ಶಾಲೆ ಓದಿರೋಂಥ ಮಕ್ಕಳು ಈಗ ಆಲ್ರೆಡಿ ನವೋದಯ, ಮುರಾರ್ಜಿಗೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿ ಹೋಗಿ ಅವರು ಕಲಿಯೋಂಥ ಒಂದು ಶಿಕ್ಷಣನ ಅಲ್ಲಿ ನೋಡಿದಾಗ ಅವ್ರು ಯಾವ ಶಾಲೆಯಿಂದ ಬಂದಿದೆಯಪ್ಪ ಅಂತೇಳಿ ಕೇಳ್ತಾರೆ. ಸುಮಾರು ಜನ ಹೋಗಿರೋ ಎಲ್ಲರೂ ಪೋಷಕರು ಕೇಳ್ತಾರೆ, ನಮ್ಮ ಹುಡುಗ ಭಾಳ ಅಲ್ಲಿ ಅವ್ರಗಳ ಕ್ವಶನ್ಸ್ಗೆ, ಅವರಲ್ಲಿ ಒಂದು ರೈಟಿಂಗಿಗೆ ಭಾಳನೇ ಮೆಚ್ಚುಗೆ ಪಡಿಸ್ತಾರೆ ಸರ್. ಭಾಳ ಚೆನ್ನಾಗಿ ಓದಿಸಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಅಂತಂತೇಳಿ ನಮ್ಗೆ ಹೇಳಿದಾಗ ಭಾಳ ಖುಷಿ ಆಗುತ್ತೆ. ಅದಕ್ಕೆ ನೀವು ಹೇಳ್ತಿದ್ದೀನಿ, ಖಂಡಿತ ಹೇಳ್ತೀನಿ. ಈಗ ನಮ್ಮ CR ಸರ್ ಹೇಳಿದ್ರು, ಬರಡು ನೆಲ ಇದು ನಮ್ಮದು ಅಂತಂತೇಳಿ. ಸತ್ಯ ಕೂಡ. ಇಲ್ಲಿ ದುಡ್ಡಿಲ್ಲ, ಭಾಳ ಆತ್ಮೀಯತೆ ಇದೆ, ಪ್ರೀತಿಯಿಂದ ನಮ್ಮನ್ನು ಕಾಣ್ತೀರಿ ನೀವು. ಇದಕ್ಕೆ ನೀವು ಒಳ್ಳೆ ಎಜುಕೇಷನ್ನ ಇಲ್ಲೇ ಕಮ್ಮಿ ಖರ್ಚಲ್ಲಿ ನೀವು ಎಲ್ಲ ಒಳ್ಳೆ ಎಜುಕೇಷನ್ನ ಪಡೀರಿ. ನಿಮ್ಮ ಮಕ್ಕಳಿಗೆ ಮುಂದೊಂದು ದಿವಸ ಉಜ್ವಲ ಭವಿಷ್ಯವನ್ನು ರೂಪಿಸಿರಿ ಅಂತ ಹೇಳ್ತಾ, ಇದು ಇಂಗ್ಲೀಷ್ ಡೇನ ಕಮ್ಯುನಿಕೇಷನ್ಗೆ ಹೆಂಗಪ್ಪ ಅಂತಂದರೆ, ಇದು ಇಂಗ್ಲೀಷು ಯಾಕೆ ಬೇಕು ಈ ಭಾಷೆ ಅಂತ ಅನ್ನೋದನ್ನು
ಸವಿಸ್ತಾರವಾಗಿ ನಮ್ಮ ಹೆಡ್ ಮೇಡಮ್ ಸುನೀತಾ ಮೇಡಮ್ ಹೇಳಿದ್ದಾರೆ. ನಮ್ಮ ಆಂಗ್ಲ ಮಾಧ್ಯಮ ಶಿಕ್ಷಕರಾದಂಥ ವೀರಭದ್ರಪ್ಪ ಸರ್ ಹೇಳಿದ್ದಾರೆ. ಇದು ಬಹಳ ಅತ್ಯಮೂಲ್ಯ. ನಮಗೆ ಕನ್ನಡ ಎಷ್ಟು ಇಂಪಾರ್ಟೆಂಟು ಹಂಗೇನೆ ಇಂಗ್ಲೀಷು ಕೂಡ. ಯಾಕಪ್ಪ ಅಂದರೆ ಕನ್ನಡ ನಾವು ಕನ್ನಡದಲ್ಲಿ ನಮ್ಮೂರಲ್ಲಿ ಮನ ಮುಟ್ಟುವಂತೆ ಮಾತಾಡ್ಬೋದು ಅಷ್ಟೇ. ಅದೇ ನಮಗೆ ಇನ್ನೂ ಏನು ಯವರ ಬೇಕು, ಯವರ ಜ್ಞಾನ ಬೇಕು, ಅಥವಾ ನಮ್ಗೆ ಏನೋ ಕಮ್ಯುನಿಕೇಶನ್ ಬೇಕು ಅಂತಂದರೆ ಇಂಗ್ಲೀಷ್ ಬೇಕೇ ಬೇಕು. ಆ ಇಂಗ್ಲೀಷ್ ಇಲ್ಲ ಅಂತಂದರೆ ನಾವು ಏನು ತಿಳ್ಕೊಳಕ್ಕಾಗೋದಿಲ್ಲ. ನೀವು ಬೆಂಗಳೂರಿಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ಆಲು ಅರ್ಧಕ್ಕಿಂತ ಹೆಚ್ಚಾಗಿ ಇಂಗ್ಲೀಷನ್ನು ಬಳಸ್ತಾರೆ. ನಮಗೆ ಅಲ್ಲಿ ಏನಾದ್ರು ವಸ್ತು ಪಡಿಬೇಕಪ್ಪ ಅಂತಂದರೆ ನಾವು ಕನ್ನಡದಾಗ ಹೇಳಿದ್ರೆ ನಮಗೂ ಅವರಿಗೂ ವ್ಯವಹಾರ ಇರಲ್ಲ. ಅವಾಗ ಏನಂತಂದ್ರೆ ಇಂಗ್ಲೀಷ್ ಯಾರು ಕಲ್ತಿರ್ತಾರೋ ಅವ್ರ ಹತ್ರ ನಾವು ಹೋಗಿ ಇಂಥ ತಗೊಳ್ಬೇಕಪ್ಪ ಸ್ವಲ್ಪ ಹೇಳ್ಕೊಡ್ಬಾ ಅಂತಂತೇಳಿ ಅವನು ಯಾರು ಕಲ್ತಿರೋದು ಕರ್ಕೊಂಬರ್ಬೇಕಾಗುತ್ತೆ. ಹಂಗಾಗಿ ನಾವು ಮುಂದೆ ನಮ್ಮ ಮಕ್ಕಳು ಅವ್ರ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸ್ಕೊಬೇಕಪ್ಪ ಅಂತಂದರೆ ಇಂಗ್ಲೀಷು ಅಮೂಲ್ಯವಾದಂಥ ಭಾಷೆಯಾಗಿದೆ. ಹಂಗಾಗಿ ಈ ಒಂದು ಭಾಷೆಯನ್ನು ನಾವು ಇಂಗ್ಲೀಷ್ ಡೇಯಲ್ಲಿ ನಿಮಗೆ ಮನ ಮುಟ್ಟುವಂತೆ ಹೇಳಕ್ಕೆ ನಮ್ಮ ಶಿಕ್ಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಕಾತುರರಾಗಿದ್ದಾರೆ. ಯಾಕೆ ಇಂಗ್ಲೀಷ್ ಡೇನೇ ಮಾಡ್ಬೇಕಪ್ಪ ಅಂತಂತಂದರೆ ಇವತ್ತು ನಮ್ಮ ಮಕ್ಕಳಿಗೆ ಇಂಗ್ಲೀಷಿನ ಮಹತ್ವ ಏನು, ಇಂಗ್ಲೀಷ್ ಭಾಷೆ ಹೆಂಗಿರುತ್ತೆ ಇದು ಕಲಿತ್ರೆ ಅವ್ರು ನೋಡ್ರಿ ಇವತ್ತು ಇಂಗ್ಲೀಷನ್ನೇ ಬಳಸ್ತಾರೆ. ಹೆಚ್ಚಾಗಿ ಇಂಗ್ಲೀಷನ್ನೇ ಬಳಸ್ತಾ ಮಾತಾಡ್ತಾ ಕಮ್ಯುನಿಕೇಶನ್ ಮಾಡ್ತಾ ಹೋಗ್ತಾರೆ. ಹಂಗಾಗಿ ಅವರಿಗೆ ಇವತ್ತು ಇಂಗ್ಲೀಷ್ನ ಮಹತ್ವದ ಏನು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಂಗ್ಲೀಷ್ ಡೇ ಮಾಡ್ತಾ ಇದ್ದೀವಿ. ಹಂಗಾಗಿ ನಿಮ್ಗೆಲ್ಲರಿಗೂ ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಕಮ್ಯುನಿಕೇಶನ್ ಮಾಡ್ಕೊಂಡು ತಿಳಿಸ್ತಾರಂತ ಹೇಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕನ್ನಡ.